ಜನರಿಗೆ ನೋಡೋದಕ್ಕೆ ಸಿಗೋದೇ ಅಪರೂಪ, ಇವತ್ತು ಸಿಕ್ಕಿದೆ. ಸೊ ಇವತ್ತು ಇವೆಂಟು ಏನು ಸ್ಪೆಷಾಲಿಟಿ ಅಂತ ಹೇಳಿ? ಮೇಡಮ್, ನಮ್ಮದು ಒಂದು ಗ್ರೂಪ್ ಇದೆ, ಫಿಯೇಟ್ 1100D ಗ್ರೂಪ್ ಅಂತ. ಓಕೆ ಅದರಲ್ಲಿ ಒನ್ಸ್ ಇನ್ ಎ ವೈಲ್ ನಾವು ಈ ಇವೆಂಟ್ ಆರ್ಗನೈಸ್ ಮಾಡ್ತೀವಿ. ಒನ್ಸ್ ಇನ್ 2 ಮಂತ್ಸು 3 ಮಂತ್ಸು ಮಾಡ್ತೀವಿ. ಓಕೆ ಸೊ ಅವಾಗ ಎಲ್ಲ ಕಾರ್ ಓನರ್ಸ್ಗೂ ಇನ್ವೈಟ್ ಮಾಡಿರ್ತೀವಿ. ಓಕೆ ಸೊ ಮಿಸ್ಟರ್ ಅರುಣ್ ಶ್ರೀನಿವಾಸನ್ ಅಂತ ಇದ್ದಾರೆ, ಅವರು ಈಸ್ ಎ ಅಡ್ಮಿನ್. ಓಕೆ ಸೊ ಇಟ್ ಟೇಕ್ಸ್ ಕೇರ್ ಆಫ್ ಆಲ್ ದಿಸ್ ಇನ್ವೈಟಿಂಗ್ ಎಲ್ಲ. ಸೊ ಅವಾಗ ಎಲ್ಲ ಸೇರ್ತೀವಿ. ವಿಲ್ ಹ್ಯಾವ್ ಎ ಬ್ರೇಕ್ಫಾಸ್ಟ್. ವಿ ಅಸೆಂಬಲ್ ಇಯರ್ ಫಾರ್ ಬ್ರೇಕ್ಫಾಸ್ಟ್. ಓಕೆ ಆಮೇಲೆ ಎಲ್ಲ ಥರ ಕಾರ್ಗಳು ಬಂದಿರ್ತವೆ, ಓಲ್ಡ್ ನ್ಯೂ. ಆಮೇಲೆ ಇವಾಗೆಲ್ಲ ತುಂಬ ಜನ ಮಾಡಿಫೈ ಮಾಡಿದ್ದಾರೆ. ಸೊ ಒಂದು ಖುಷಿ ಆಗುತ್ತೆ ನೋಡೋಕ್ಕೆ. ಆ ಗಾಡಿಗಳ್ನ ಯಾರ್ಯಾರು ಯಾವ್ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ನೋಡೋಕ್ಕೆ ಒಂದು ಖುಷಿ. ಅದಕ್ಕೆ ಅಂತಲೇ ಬರೋದು ನಾವು. ಆಮೇಲೆ ನಮ್ಮದು ಅಷ್ಟೇ, ಈಗ ಒಂದು ಇವೆಂಟ್ ಇದೆ ಅಂತಂತಂದರೆ ಅದನ್ನು ಆ ಇವೆಂಟ್ಗೆ ರೆಡಿ ಮಾಡಿಸ್ತಾ ಇರ್ತೀವಿ ಕಾರ್. ಆ ಇವೆಂಟ್ಗೆ ನಮ್ಮದು ಕಾರ್ ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ಇದರಲ್ಲಿ ಪರ್ಸ್ಪೆಕ್ಟಿವಲ್ಲಿ ಗಾಡಿ ರೆಡಿ ಮಾಡಿಸ್ಕೊಂಡು ಬಂದಿರ್ತೀವಿ. ಎಲ್ಲರೂ ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ, ಒಬ್ಬೊಬ್ರು ಒಂದೊಂದು ಥರ ರೆಡಿ ಮಾಡಿಸಿರ್ತಾರೆ. ಓಕೆ ಸರ್, ಎಷ್ಟು ಹಳೆಯ ಕಾರ್ಗಳಿವೆ ಮತ್ತೆ ಯಾವ ಕಾರ್ಗಳಿವೆ ಅಂತ ಹೇಳಿ? ಮೇಡಮ್, ಇಲ್ಲಿ ತುಂಬ ಒಂದು 50-60 ವರ್ಷದ ಹಳೆ ಕಾರ್ಗಳೆಲ್ಲ ಇದ್ದಾವೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಎಲಿಗೆಂಟ್ ಫಿಯೇಟು, ಮಿಲಿಸೆಂಟು, ಆಮೇಲೆ ಸುಮಾರು ಇದ್ದಾವೆ. ಫಿಯೇಟರ್ ಪ್ರೀಮಿಯರ್ ಪದ್ಮಿನಿ ತುಂಬ ಇದ್ದಾವೆ ಇಲ್ಲಿ. ಓಕೆ 118 ಕಮ್ಮಿ ಇದೆ ಇವತ್ತು. ಲಾಸ್ಟ್ ಟೈಮ್ ಜಾಸ್ತಿ ಬಂದಿತ್ತು, ಈ ಸಲ ಕಮ್ಮಿ ಇದೆ. ಆಮೇಲೆ ತುಂಬ ಓಲ್ಡ್ ಪ್ಯೂರ್ಲಿ ಇಂಪೋರ್ಟೆಡ್ ಒಂದು ಕಾರ್ ಬಂದಿತ್ತು ಫಿಯೇಟ್. ಓಕೆ ಸೊ ಓಪನ್ ಟಾಪ್, ಅದು ತುಂಬ ಚೆನ್ನಾಗಿತ್ತು. ಸರ್, ಮೇಂಟೆನೆನ್ಸ್ ಎಲ್ಲ ಹೆಂಗೆ ಅಂತ ಇದು? ಮೇಂಟೆನೆನ್ಸು ಮಾಡಬೇಕು ಮೇಡಮ್, ಕಷ್ಟ ಸ್ವಲ್ಪ ಪಾರ್ಟ್ ಸಿಗೋದು, ಹುಡುಕ್ಬೇಕು. ವಿ ಹ್ಯಾವ್ 1 or 2 ಡೀಲರ್ಸ್ ಇನ್ ಬ್ಯಾಂಗ್ಳೂರ್, JC ರೋಡಲ್ಲಿ. ಓಕೆ ಸೊ ಅವ್ರ ಹತ್ರ ಹುಡುಕ್ತೀವಿ, ಸಿಗುತ್ತೆ ಅವ್ರ ಹತ್ರ. ಇಲ್ಲಾಂದರೆ ಕೆಲವು ಸಲ ಏನಾಗುತ್ತೆ, ಕೊಯಂಬತ್ತೂರು, ಪಂಜಾಬು, ಬಾಂಬೆ ಈ ಕಡೆಯಿಂದೆಲ್ಲ ತರಿಸ್ತೀವಿ ಸ್ಪೇರ್ಸ್. ಆದ್ರೆ ಕೆಲವರಿಗೆ ತುಂಬಾ ಕ್ರೇಜ್ ಇರುತ್ತೆ, ಪರ್ಚೇಸ್ ಮಾಡ್ತಾರೆ, ಎಷ್ಟು ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಕೆಲವರು ಕೊಟ್ಟು. ಇತ್ತೀಚೆಗೆ ಕ್ರೇಜ್ ಜಾಸ್ತಿ ಆಗಿದೆ. ಮುಂಚೆ ಎಲ್ಲ ನಾವೆಲ್ಲ ಗಾಡಿ ತಗೊಂಡಾಗ ಅವಾಗೆಲ್ಲ ಜನಗಳ ಅದ್ರ ವ್ಯಾಲ್ಯೂನೇ ಇರ್ತಾ ಇರಲಿಲ್ಲ. ಈಗ ಫಿಯೇಟ್ ಅಂತಂದರೆ 15,000, 20,000, 10,000 ಈ ಥರ ಎಲ್ಲ ಪರ್ಚೇಸ್ ಮಾಡಿರೋರು ಇದ್ದಾರೆ. ನಾವು ಸೇಲ್ ಮಾಡಬೇಕು ಅಂತಂದ್ರೂ ಅಷ್ಟಕ್ಕೆ ಕೇಳ್ತಾ ಇದ್ದಿದ್ದು. ಈಗೇನಾಗಿದೆ, ಒಂದು ಸ್ವಲ್ಪ ಜನಗಳಲ್ಲಿ ಕ್ರೇಜ್ ಬಂದಿದೆ. ಈಗ ಇಟ್ ವಿಲ್ ಗೋ, ದೇ ಕ್ಯಾನ್ ಪರ್ಚೇಸ್ ಫಾರ್ ಲ್ಯಾಕ್ಸ್. ಸರ್, ಈಗ ನಿಮ್ಗೆ ಜಾಸ್ತಿ ಅಮೌಂಟ್ ಕೊಡ್ತೀನಿ ಅಂದ್ರೆ ಈಗ ನಿಮ್ಮ ಹತ್ರ ಇರೋ ಕಾರನ್ನ ಕೊಡೋದು ಇಲ್ಲ ಮೇಡಮ್, ನೋ. ಆಫರ್ ಬಂದಿದೆ, ಸುಮಾರು ಆಫರ್ ಬಂದಿದೆ, ಬಟ್ ವಿ ಡೋಂಟ್. ಮೇನ್ ಏನಂತಂದ್ರೆ ಇದು ಫ್ಯಾಮಿಲಿ ಸೆಂಟಿಮೆಂಟ್. ನಿಮ್ಮ ಹೆಸರು ಸರ್? ನರಸಿಂಹಮೂರ್ತಿ ಅಂತ. ಥ್ಯಾಂಕ್ ಯು ಸರ್. ಹೇಳಿ. ಫ್ಯಾಮಿಲಿ ಸೆಂಟಿಮೆಂಟ್. ಯಾಕಂದ್ರೆ ಈ ಕಾರ್ಗಳೆಲ್ಲ ನಾವು ಸುಮಾರು ವರ್ಷಗಳಿಂದ, ಆ್ಯಕ್ಚುಲಿ ಇವ್ ನನ್ನ ಕಸಿನ್ ಬ್ರದರ್. ಓಕೆ ಸೊ ಮುಂಚೆಯಿಂದನೂ ನಾವು ಈ ಕಾರ್ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀವಿ. ಹಾಗೇನೆ ಓಕೆ ಇದೊಂಥರ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಕಾರ್ ಇವೆಲ್ಲ. ಯಾಕಂದರೆ ಇದರಲ್ಲಿ ನಮ್ಮ ಮಕ್ಕಳು ಎಲ್ಲನೂ ಬೆಳೆದಿರ್ತಕ್ಕಂಥ ಕಾರ್ ಇದು. ನಮ್ಮ ತಂದೆ ತಾಯಿ ಆಗಲಿ ಅದೆಲ್ಲ ನಾವೆಲ್ಲರ ಒಂದು ಯಾವ್ದಾರ ಊರಿಗೆ ಹೋಗ್ಬೇಕಾದ್ರೆ, ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಈ ಕಾರಲ್ಲೇ ಪ್ರಿಫರ್ ಮಾಡ್ತಿದ್ವು. ಲೇಟೆಸ್ಟ್ ವೆಹಿಕಲ್ಸ್ಗಳು ಇದ್ರೂ ಸಹ ನಮ್ಮ ಮಕ್ಕಳು ಅದರಲ್ಲಿ ಕೂತ್ಕೊಳ್ತಾ ಇರಲಿಲ್ಲ, ಅದರಲ್ಲಿ ಸ್ಮೆಲ್ ಬರ್ತದೆ ಅಂತ ಅಂದ್ಬಿಟ್ಟು. ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಒಂದೇ ಕಾರಲ್ಲಿ, 2 ಕಾರ್ ಜನಗಳು ಒಂದೇ ಕಾರಲ್ಲಿ ನಿಜ ಕೂತ್ಕೊಂಡು. ಹೇಳ್ಬೇಕು ಅಂತಂದ್ರೆ ನಮ್ಮ ಫ್ಯಾಮಿಲಿ ಸ್ಟಾರ್ಟ್ ಆಗಿದ್ದೆ ಈ ಕಾರ್. ನಮ್ಮ ಫ್ಯಾಮಿಲಿಗೆ ಫಸ್ಟ್ ಕಾರು ಅಂತ ಬಂದಿದ್ದು ನಮ್ಮ ಫ್ಯಾಮಿಲಿಗೆ ಅಂತಂದ್ರೆ ಇದೆ ಫಿಯೇಟ್ ಕಾರ್. ಇದಕ್ಕೆ ಮುಂಚೆ ನಮ್ಮ ಹತ್ರ ಒಂದು ಎಲಿಗೆಂಟ್ ಫಿಯೇಟು ಇತ್ತು. ಅದು ಆ ಒಂದು ಟೈಮಲ್ಲಿ ನಮಗೆ ಯಾರು ನೋಡ್ಕೊಳ್ಳೋರು ಇಲ್ದಿರ ಅದನ್ನ ವಿ ಸೋಲ್ಡ್ ಇಟ್. ಏನು ಮೀಗರ್ 15,000ಗೆ ಸೇಲ್ ಮಾಡಿದ್ವಿ ಅವಾಗ, ದೋಸ್ ಡೇಸ್. ಆಮೇಲೆ ಅನ್ನಿಸ್ತು, ಅಯ್ಯೋ ಕೊಡಬಾರ್ದಾಗಿತ್ತು ಅಂತ. ಮತ್ತೆ ಇಂಟ್ರೆಸ್ಟ್ ಆಯಿತು, ಈ ಲೇಟೆಸ್ಟ್ ಗಾಡಿ ತಗೊಂಡ್ವಿ ಅವಾಗ. ಸರ್, ನಿಮ್ಮ ಹೆಸರು? ಕಿರಣ್ ಬಾಬು ಅಂತ. ಸೊ ನಾವೆಲ್ಲ